ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು TDS ಕ್ರಿಯೇಷನ್ಸ್. ನಾನು ಸುಷ್ಮಾ. ಇವತ್ತು ನಾನು ಬಿಸಿ ಅನ್ನಕ್ಕೆ ಮೂಲಂಗಿ ಚಟ್ನಿಯನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೂಲಂಗಿಯನ್ನ ಇಷ್ಟ ಪಡದೇ ಇರೋರು ಈ ಚಟ್ನಿಯನ್ನ ಬಿಸಿ ಅನ್ನದ ಜೊತೆ ತಿಂದ್ರೆ ಈ ಚಟ್ನಿ ಮೂಲಂಗಿಯಿಂದ ಮಾಡಿರೋದು ಅಂತ ಗೊತ್ತೇ ಆಗಲ್ಲ. ಅಷ್ಟು ರುಚಿಕರವಾಗಿ ಅದ್ಭುತವಾಗಿರುತ್ತೆ. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫ್ಯಾಮಿಲಿಯವರಿಗೆ, ಫ್ರೆಂಡ್ಸ್ಗೆ, ನೇಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ಮೂಲಂಗಿ ಚಟ್ನಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. 5 ಮೂಲಂಗಿಯನ್ನ ತಗೊಂಡಿದ್ದೀನಿ. ಸುಮಾರು ಅರ್ಧ ಕೆಜಿ ಆಗುವಷ್ಟಿದೆ. ಮೂಲಂಗಿಯನ್ನ ತೊಳೆದು ಮೇಲಿನ ಸಿಪ್ಪೆಯನ್ನ ತೆಗೆದು ಇಟ್ಕೊಂತೀನಿ. ಸ್ವಲ್ಪ ಹುಣಸೆ ಹಣ್ಣನ್ನ ಜಾಸ್ತಿ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಒಂದು ಸಣ್ಣ ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 3 ರಿಂದ 4 ಸ್ಪೂನ್ ಅಡುಗೆ ಎಣ್ಣೆ, 1 ಸ್ಪೂನ್ ಸಾಸಿವೆ, ಸ್ವಲ್ಪ ಕರಿಬೇವು. ನಾನು ಇಲ್ಲಿ 10 ಗುಂಟೂರು ಮೆಣಸಿನಕಾಯಿನ ತಗೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅಂತ ಹೇಳಿ. ಖಾರ ಕಡಿಮೆ ಬೇಕು ಅನ್ನೋರು 5 ರಿಂದ 6 ಗುಂಟೂರು ಮೆಣಸಿನಕಾಯಿ ತಗೊಂಡ್ರೆ ಸಾಕು. ಇದಕ್ಕೆ ಹಸಿರು ಮೆಣಸಿನಕಾಯಿನ ಯೂಸ್ ಮಾಡಬಾರ್ದು, ಗುಂಟೂರು ಮೆಣಸಿನಕಾಯಿನೇ ತಗೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಈಗ ಹೇಗ್ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲು ಮೂಲಂಗಿಯನ್ನೆಲ್ಲ ಚೆನ್ನಾಗಿ ತೊಳೆದು ಮೇಲಿನ ಭಾಗದ ಸಿಪ್ಪೆಯನ್ನೆಲ್ಲ ತೆಗಿಬೇಕಾಗತ್ತೆ. ಸಿಪ್ಪೆ ಎಲ್ಲ ತೆಗೆದಾಗಿದೆ. ನಮಗೆ ಚಟ್ನಿ ಮಾಡೋದಕ್ಕೆ ಬೇಕಾಗಿರೋದು ಮೂಲಂಗಿ ಮಾತ್ರ. ಸಿಪ್ಪೆಯನ್ನ ತೆಗೆದು ಸೈಡ್ ಇಟ್ಕೊಳ್ಳೋಣ. ಮೂಲಂಗಿಯನ್ನ ಕ್ಯಾರೆಟ್ ತುರಿಯೋ ಗ್ರೇಟರ್ ನಲ್ಲಿ ಎಲ್ಲಾ ಮೂಲಂಗಿಯನ್ನು ತುರಿದು ಇಟ್ಕೋಬೇಕಾಗತ್ತೆ. ಮೂಲಂಗಿಯನ್ನೆಲ್ಲ ತುರಿದಿಟ್ಕೊಂಡಿದ್ದಾಗಿದೆ. ಈ ತುರಿದಿರೋ ಅಂತ ಮೂಲಂಗಿನಲ್ಲಿ ಇರೋ ರಸವನ್ನೆಲ್ಲ ಕೈನಲ್ಲಿ ಹಿಂಡಿ ರಸವನ್ನೆಲ್ಲ ತೆಗಿಬೇಕಾಗತ್ತೆ. ಚಟ್ನಿ ಮಾಡೋದಕ್ಕೆ ನಮಗೆ ಮೂಲಂಗಿ ರಸ ಬೇಡ, ಮೂಲಂಗಿನ ಮಾತ್ರ ತೆಗೆದಿಟ್ಕೋಬೇಕು. ಒಂದು ಬಟ್ಟಲಿಗೆ ತುರಿದಿರೋ ಅಂತ ಎಲ್ಲಾ ಮೂಲಂಗಿಯನ್ನು ಹಿಂಡಿ ರಸವನ್ನೆಲ್ಲ ತೆಗಿತೀನಿ. ಈಗ ಮೂಲಂಗಿಯ ರಸವನ್ನೆಲ್ಲ ತೆಗೆದು ಮೂಲಂಗಿಯನ್ನ ತೆಗೆದಿಟ್ಕೊಂಡಿದ್ದಾಗಿದೆ. ಈಗ ಸ್ಟವ್ ಅನ್ನ ಆನ್ ಮಾಡಿ ಸ್ಟವ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಕೊಂಡು ಮೊದಲು ಗುಂಟೂರು ಮೆಣಸಿನಕಾಯಿನ ಹಾಕೊಂಡು ಲೈಟ್ ಆಗಿ ಫ್ರೈ ಮಾಡ್ಕೊಂತೀನಿ. ಗುಂಟೂರು ಮೆಣಸಿನಕಾಯಿನ ಡ್ರೈ ಫ್ರೈ ಮಾಡ್ಕೋಬೇಕು. ಅಡುಗೆ ಎಣ್ಣೆಯನ್ನ ಹಾಕಬಾರ್ದು. ತುಂಬಾ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಲೈಟ್ ಆಗಿ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು. ಗುಂಟೂರು ಮೆಣಸಿನಕಾಯಿನ ಹುರ್ಕೊಂಡಿದ್ದಾಗಿದೆ. ಇದನ್ನ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂತೀನಿ. ಈಗ ಇದೇ ಪ್ಯಾನಿಗೆ ಮೂಲಂಗಿಯನ್ನ ಹಾಕೊಂಡು ಮೂಲಂಗಿಯನ್ನ ಎಣ್ಣೆ ಹಾಕದೆ ಹುರ್ಕೋತೀನಿ. ಮೂಲಂಗಿಯನ್ನ ಜಾಸ್ತಿ ಹುರ್ಕೊಳ್ಳೋದಕ್ಕೆ ಹೋಗ್ಬಾರ್ದು, ಲೈಟ್ ಆಗಿ ಹುರ್ಕೋಬೇಕಾಗತ್ತೆ. ಮೂಲಂಗಿಯನ್ನ ಹುರ್ಕೊಂಡಿದ್ದಾಗಿದೆ. ಇದನ್ನೀಗ ತಣ್ಣಗಾಗೋದಕ್ಕೆ ಬಿಟ್ಟು ಮಿಕ್ಸಿ ಜಾರಿಗೆ ಗುಂಟೂರು ಮೆಣಸಿನಕಾಯಿ, ಬೆಳ್ಳುಳ್ಳಿಯನ್ನ ಮೊದಲು ಹಾಕೊಂಡು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ. ಗುಂಟೂರು ಮೆಣಸಿನಕಾಯಿ, ಬೆಳ್ಳುಳ್ಳಿಯನ್ನ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದಾಗಿದೆ. ಹುಣಸೆ ಹಣ್ಣನ್ನ ನೀರಲ್ಲಿ ತೊಳೆದು ನೆನೆಸಿಟ್ಕೊಂಡಿದೆ. ಹುಣಸೆ ಹಣ್ಣನ್ನ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಕರಿಬೇವು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಹುರಿದು ಇಟ್ಕೊಂಡಿರುವಂತ ಮೂಲಂಗಿನೂ ಕೂಡ ತಣ್ಣಗಾಗಿದೆ. ಅದನ್ನು ಕೂಡ ಸೇರಿಸ್ಕೊಂಡು ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಈ ಮೂಲಂಗಿ ಚಟ್ನಿಯನ್ನ ಅವತ್ತೇ ಮಾಡಿ ಅವತ್ತೇ ಖಾಲಿ ಮಾಡ್ಕೋಬೇಕಾಗುತ್ತೆ. ಇದನ್ನ ಫ್ರಿಜ್ ಅಲ್ಲಿ ಇಡೋದು, ಹೊರಗಡೆ ಇಟ್ಕೊಳ್ಳೋದು, ನೆಕ್ಸ್ಟ್ ಡೇ ಇಟ್ಕೊಂಡು ಯೂಸ್ ಮಾಡೋದು ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಗ್ರೈಂಡ್ ಮಾಡ್ಕೊಳ್ಳುವಾಗ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂತೀನಿ. ಮೂಲಂಗಿಯನ್ನ ನುಣ್ಣಗೆ ಪೇಸ್ಟ್ ತರ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು, ತರಿತರಿಯಾಗಿನೇ ಗ್ರೈಂಡ್ ಮಾಡ್ಕೋಬೇಕು. ಈ ಮೂಲಂಗಿ ಚಟ್ನಿಯನ್ನ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತಾ ಇದ್ರೆ ತುಂಬಾನೇ ರುಚಿಕರವಾಗಿರುತ್ತೆ.
ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಇದನ್ನೀಗ ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಈ ಮೂಲಂಗಿ ಚಟ್ನಿಗೆ ಒಗ್ಗರಣೆಯನ್ನ ಕೊಟ್ಕೋತೀನಿ. ಸ್ಟವ್ ಅನ್ನ ಆನ್ ಮಾಡಿ ಸ್ಟವ್ ಮೇಲೆ ಒಂದು ಸಣ್ಣ ಬಾಣಲಿಯನ್ನ ಇಟ್ಕೊಂತೀನಿ. ಇದಕ್ಕೆ 2 ರಿಂದ 3 ಸ್ಪೂನ್ ಅಡುಗೆ ಎಣ್ಣೆಯನ್ನ ಹಾಕೊಂಡು ಎಣ್ಣೆ ಬಿಸಿಯಾದ ನಂತರ 1 ಸ್ಪೂನ್ ಸಾಸಿವೆ, ಸ್ವಲ್ಪ ಕರಿಬೇವು, 1 ಗುಂಟೂರು ಮೆಣಸಿನಕಾಯಿನ ಮುರಿದು ಹಾಕೊಂತೀನಿ. ಒಗ್ಗರಣೆ ರೆಡಿಯಾಗಿದೆ. ಇದನ್ನೀಗ ಬೌಲಲ್ಲಿರುವಂತ ಮೂಲಂಗಿ ಚಟ್ನಿ ಮೇಲೆ ಹಾಕೋತೀನಿ. ಹೆಲ್ದಿಯಾಗಿ ಆರೋಗ್ಯಕರವಾಗಿರುವಂತ ಮೂಲಂಗಿ ಚಟ್ನಿ ರೆಡಿಯಾಗಿದೆ. ಈ ಚಟ್ನಿ ಬಿಸಿ ಅನ್ನಕ್ಕೆ ತುಂಬಾ ಅದ್ಭುತವಾಗಿರುತ್ತೆ. ನಿಮಗೆ ಮುದ್ದೆಗೆ ಬೇಕು ಅಂದ್ರೆ ಸ್ವಲ್ಪ ನೀರಾಕಿ ತೆಳ್ಳಗೆ ಮಾಡ್ಕೊಳ್ಳಿ. ಅನ್ನಕ್ಕೆ ಚಟ್ನಿಯನ್ನ ಹಾಕೊಂಡು ತಿಂತೀನಿ ಅಂದ್ರೆ ಚಟ್ನಿ ಗಟ್ಟಿಯಾಗೇನೆ ಇರಲಿ. ಇನ್ನು ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಗುಡ್ ಕಮೆಂಟ್ ಅನ್ನ ಕೊಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.